ಹಾವೇರಿಯಲ್ಲಿ 13 ಜನ ಅಪಘಾತದಲ್ಲಿ ಸಾವನ್ನಪ್ಪಿದ್ರಲ್ಲ, 13 ಜನರ ಅಂತ್ಯಕ್ರಿಯೆ ಈಗ ಸ್ವಗ್ರಾಮಗಳಲ್ಲಿ ನಡೀತಾ ಇದೆ. ಹಾವೇರಿಯಲ್ಲಿ ಭೀಕರ ದುರಂತಕ್ಕೆ 13 ಜನ ಏನು ಸಾವನ್ನಪ್ಪಿದ್ರು, ಅವರ ಅಂತ್ಯಕ್ರಿಯೆ ನಡೀತಾ ಇದೆ ಈಗ. ಸೊ ಅಂತಿಮ ವಿಧಿವಿಧಾನಗಳನ್ನೆಲ್ಲ ನೆರವೇರಿಸಲಾಗ್ತಾ ಇದೆ. ಭಾಳ ಕಷ್ಟ ಅದನ್ನು. ಶಿವಮೊಗ್ಗದ ಎಮ್ಮೆಹಟ್ಟಿಯಲ್ಲಿ 9 ಜನರ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮುಗಿಲು ಮುಟ್ಟಿದೆ ಈಗ ಕುಟುಂಬಸ್ಥರ ಆಕ್ರಂದನ. ಹೆಂಗಿರುತ್ತೆ ಒಂದೇ ಕುಟುಂಬದವ್ರ ಪರಿಸ್ಥಿತಿಗಳು. ಒಬ್ಬರು ಸತ್ರನೇ ತಡ್ಕೊಳಕ್ಕಾಗಲ್ಲ. ಈ ರೀತಿಯಾಗಿ 13 ಜನ ಅಲ್ಲಿ ಸಾವನ್ನಪ್ಪಿದಂಥವ್ರಿದ್ರೆ ಆ ಕುಟುಂಬದವ್ರ ಕಥೆ ಏನಾಗಬೇಕು? ಅಯ್ಯಪ್ಪ, ಅದನ್ನು ತಡ್ಕೊಳ್ಳೋ ಶಕ್ತಿ ಹೆಂಗಿರುತ್ತೆ? ಇಡೀ ಕುಟುಂಬನೇ ನಾಶ ಆಗೋಯ್ತು ಅಂತ ಹೇಳ್ತಾರಲ್ಲ, ಹಂಗೆ ಆಗ್ಬಿಡುತ್ತೆ ಪರಿಸ್ಥಿತಿ. ದೊಡ್ಡಪ್ಪ, ಚಿಕ್ಕಪ್ಪ, ಚಿಕ್ಕಮ್ಮ, ಅಯ್ಯಯ್ಯೋ, ಮಕ್ಕಳು, ಭಾಳ ಕಷ್ಟ ರೀ ಇವುಗಳನ್ನೆಲ್ಲ ಪಟ್ಟು. ಆ ಕುಟುಂಬ ಹೇಗೆ ಫೇಸ್ ಮಾಡುತ್ತೋ ಗೊತ್ತಿಲ್ಲ. ಎಲ್ಲೆಲ್ಲೋ ಹೋಗಿ ಸಾಂತ್ವನ ಹೇಳ್ತೀರಾ ಯಾರ್ಯಾರೋ, ಯಾವ್ಯಾವುದು ಸಂಘಟನೆಗಳೆಲ್ಲ. ಇಂಥ ಕುಟುಂಬಕ್ಕೆ ಹೋಗಿ ಒಂದಿಷ್ಟು ಸಾಂತ್ವನ ಹೇಳಿ ಧೈರ್ಯವನ್ನು ತುಂಬಿ ಅಷ್ಟೇ. ಸೊ ಇನ್ನು ಅಲ್ಲಿ BY ರಾಘವೇಂದ್ರ ಅವರು, ಶಿವಮೊಗ್ಗ ಸಂಸದರು, ಅವರು ಕೂಡ ಹೋಗಿದ್ದಾರೆ. ಹೋಗಿ ಅವರಿಗೆಲ್ಲ ಒಂದು ಸಾಂತ್ವನ ಹೇಳಿದ್ದಾರೆ. ದರ್ಶನ ಮಾಡ್ಕೊಂಡು ಅವರು ಕೂಡ ಬಂದಿದ್ದಾರೆ. ಕಾರಣ ಅದನ್ನು ಅಲ್ಲಿ ದರ್ಶನಕ್ಕೆ ಇಟ್ಟಿದ್ದಾರೆ, ಸಾರ್ವಜನಿಕ ದರ್ಶನಕ್ಕೆ. ಸೊ ಅಂತಿಮ ವಿಧಿವಿಧಾನಗಳನ್ನೆಲ್ಲ ನೆರವೇರಿಸ್ತಾ ಇದ್ದಾರೆ. ಅನೇಕರು ಬಂದು ಹೋಗ್ತಾ ಇದ್ದಾರೆ. ಸೊ ದುರಂತದಲ್ಲಿ ಮಾಡಿದವರಿಗೆ ಅಂತಿಮ ವಿಧಿವಿಧಾನವನ್ನು ಕೂಡ ನೆರವೇರಿಸಲಾಗ್ತಾ ಇದೆ.